ಜಯ ಕರ್ನಾಟಕ ಸಂಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಮೇಶ್ ಆನವಟ್ಟಿ ಅಣ್ಣನವರ ಆದೇಶದ ಮೇರೆಗೆ ದಿನಾಂಕ 17/2/2025ರಂದು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳನ್ನು ಹಾಗೂ ಪದಾಧಿಕಾರಿಗಳನ್ನ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿರುವ 50 ವಾಣಿಜ್ಯ ಮಳಿಗೆಗಳ ಕರಾರು ಅವಧಿ 2019ಕ್ಕೆ ಮುಗಿದಿದ್ದು ಮರು ಹರಾಜು ಪ್ರಕ್ರಿಯೆ ನಡೆಸುವಂತೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ 136 ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದರು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಕಾರಣ ಹರಿಹರ ಬಂದ್ ಕರೆ ಕೊಡುವ ಉದ್ದೇಶದಿಂದ ಸಭೆ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಮೇಶ್ ಆನವಟ್ಟಿ ಅಣ್ಣನವರು ಮಾತನಾಡಿ, ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಹರಿಹರದ ಗಾಂಧಿ ಮೈದಾನದಲ್ಲಿ ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿರುವ 50 ವಾಣಿಜ್ಯ ಮಳಿಗೆಗಳನ್ನು ಮರು ಹರಾಜು ಪ್ರಕ್ರಿಯೆ ನಡೆಸುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಲು ಹೋದ ಸಂದರ್ಭದಲ್ಲಿ ಸಂಘಟನೆ ಕಾರ್ಯಕರ್ತರಿಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾತನಾಡಿರುವ ವರ್ತನೆಯನ್ನ ಖಂಡಿಸಿ ಅತಿ ಶೀಘ್ರದಲ್ಲಿಯೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರದ ಬಗ್ಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂತೆ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರುಗಳಿಗೆ ಕರೆ ಕೊಡುವಂತೆ ರಾಜ್ಯಾಧ್ಯಕ್ಷರ ಹತ್ತಿರ ಮಾತನಾಡುತ್ತೇನೆ ಎಂದರು. ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿರುತ್ತೆ ಎಂದು ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜನಪರ ವೇದಿಕೆ ಅಧ್ಯಕ್ಷರು ಮೊಹಮ್ಮದ್ ಯೂಸುಫ್, ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಸ್ಥಾಪಿತ ಹರಿಹರ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್, ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಅಧ್ಯಕ್ಷರು ಎಮಿಲಿಯಾಸ್, ಅಖಿಲ ಕರ್ನಾಟಕ ತೂಗುದೀಪ ದರ್ಶನ್ ಸಂಘಟನೆ ತಾಲೂಕು ಅಧ್ಯಕ್ಷರು ಮಾರುತಿ ಬಿ ಕಟ್ಟಡ, ಕಾರ್ಮಿಕ ಸಂಘಟನೆ ಅಧ್ಯಕ್ಷರು ಹಾಲೇಶ ಗುಡ್ಡದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಳೇನೂರು ಅರುಣ್ ಕುಮಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚನ್ನಗಿರಿ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುವಂತ ಒಂದು ಸ್ಥಳ ಅದು ಪೋಲ ಆಗ್ತಾ ಇದೆ ಅಂದ್ರೆ ಎಲ್ರಿಗೂ ಕೂಡ ಅದನ್ನ ಖಂಡಿಸಬೇಕಾಗಿತ್ತು. ಇರಲಿ, ಈಗೆಲ್ಲರೂ ಕೂಡ ಸೇರಿದಿರಿ, ತಮ್ಮ ಸಲಹೆಯನ್ನು ಕೊಟ್ಟಿದ್ದೀರಿ ಇವತ್ತೊಂದು ದಿವಸ. ಅದೇ ರೀತಿ ಒಂದು ದಿನಾಂಕವನ್ನ ನಿಗದಿ ಮಾಡಿ ತಾವು ಸ್ಥಳೀಯವಾಗಿ ಎಲ್ಲರೂ ಕೂತ್ಕೊಂಡು ತಮ್ಮ ಒಂದು ದಿನಾಂಕ ಆಕಾರ ಹೇಳಿದ್ರು. ಮಂಗಳವಾರ ದಿವಸ ಸಂತೆ ವ್ಯಾಪಾರ ಜನರಿಗೆ ತೊಂದರೆ ಆಗ್ತದೆ, ಮಂಗಳವಾರ ಬಿಟ್ಟರೆ ಸೋಮವಾರ ಇರಲಿ ಅಥವಾ ಬುಧವಾರ ಗುರುವಾರ ವಿವಿಧ ದಿನಗಳು ಮಾಡ್ಬೋದು, ಏನು ತಪ್ಪಿಲ್ಲ. ಅದಕ್ಕೆ ತಾವೆಲ್ಲರೂ ಸೇರಿ ಒಂದು ಬೃಹತ್ತವಾದಂಥ ಒಂದು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗೋದು ಇಲ್ಲಿದ್ದ ಅಥವಾ ಇಲ್ಲೇ ಎಲ್ಲರೂ ಒಂದು ಸ್ಥಳದಿಂದ ಮೆರವಣಿಗೆ ಮೂಲಕ ತೆರಳಿ ಈ ಗಾಂಧಿ ಸರ್ಕಲ್ನಲ್ಲಿ ಕೂಡೋದು ಅನ್ನೋದನ್ನ ತಾವೆಲ್ಲರೂ ಸ್ಥಳೀಯ ಮುಖಂಡರು ತಾವು ಪದಾಧಿಕಾರಿಗಳೆಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಬೃಹತ್ವಾದಂಥ ಪ್ರತಿಭಟನೆ ಮಾಡಿ ಒಂದು ಗಡುವನ್ನು ಕೊಡೋಣ, ಒಂದು ಎಚ್ಚರಿಕೆಯನ್ನು ಕೊಡೋಣ. 8 ದಿವಸದೊಳಗೆ ಈ ಪ್ರಕರಣ ಮರು ಹರಾಜು ಕರೆದೇ ಹೋದರೆ ನಾವು ಬಂದ್ ಕರೆ ಕೊಡ್ತಾ ಇರ್ತೀವಿ. ಯಾಕಂದರೆ ನಮಗೂ ಕೂಡ ಅವಾಗ ಒಂದು ಮಾತನಾಡಲಿಕ್ಕೆ ಒಂದು ಕೇಳಿಕೆ ಹಕ್ಕಿರುತ್ತೆ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ಮತ್ತು ದೊಡ್ಡ ಪ್ರತಿಭಟನೆ ಮಾಡಿದ್ವಿ ಅಂತ ಅವಧಿ ಕೊಟ್ವಿ ಜಿಲ್ಲಾಧಿಕಾರಿಗಳು, ಇದನ್ನು ನೀವು ಇನ್ನೂ ಕರೆದಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿನೇ ಅದು ಜಿಲ್ಲಾ ಕ್ರೀಡಾಂಗಣ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಇವತ್ತು ದಿವಸ ಅವ್ರಿಗೆ ಸಂಪೂರ್ಣ ಹಕ್ಕಿದೆ, ಅವರು ಆದೇಶ ಮಾಡ್ಬೋದಿತ್ತು, ಯಾಕೆ ಮಾಡ್ತಿಲ್ಲ ಅನ್ನೋದು ಹೊರಗೆ ಬರ್ತಾ ಇಲ್ಲ. ಏನವರಿಗೆ ಸ್ಥಳೀಯ MLA ಪ್ರಭಾವ ಆಯಿತು, ವಿವಿಧ ಮೇಲೋಕ್ತ ಯಾರ ಪ್ರಭಾವ ಆಯಿತು ಗೊತ್ತಾಗ್ತಿಲ್ಲ, ಅದು ಸ್ಪಷ್ಟನೆ